ಅದಕ್ಕೇನು ಕಾಕ್ರೋಚ್ ಪಾರ್ಟಿದು ಏನೈತಲ್ಲ, ವ್ಯವಸ್ಥಿತವಾಗಿ ಭಾರತವನ್ನ ಅತಂತ್ರ ಮಾಡೋದು, ಪ್ರಧಾನಮಂತ್ರಿಗಳನ್ನ ಇಳಿಸ್ಬೇಕು, ಭಾರತ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರ ಆಗ್ಲಾಕತ್ತೈತಲ್ಲ, ಇವ್ರು ತಿಳ್ಕೋದಾಗಲಾಗೈತಿ. ನೇರವಾಗಿನೇ ಹೊತ್ತು ರಾಹುಲ್ ಗಾಂಧಿ ಚೀನಾದ ಏಜೆಂಟ್ ಎಲ್ಲ ಇಲ್ಲಿ ಗುಪ್ತ ಕೆಲವೊಂದು ವಿಚಾರಗಳನ್ನು ಹೇಳಿ ನಾ ಪಾಕಿಸ್ತಾನ ಪರವಾಗಿ ಮಾತಾಡ್ತಾನ. ಇದನ್ನ ಕ್ರಿಯೇಟ್ ಮಾಡಿದ್ರು ಕೂಡ ಕಾಂಗ್ರೆಸ್ಸೇ ಅದೇ ಕಾಂಗ್ರೆಸ್ ಒಂದು ದೇಶದ್ರೋಹಿ ಪಾರ್ಟಿ ಆಗೈತಿ. ಯಾಕೆ ಅವ್ರಿಗೆಲ್ಲರಿಗೂ ಈ ದೇಶನಾಗ ಏನಾಗೈತಿ, ಇವೆಲ್ಲ ಕೆಲವೊಂದು ಈ ಕಮ್ಯುನಿಸ್ಟ್ ವಿಚಾರದವರು, ಈ ಲೆಫ್ಟಿಸ್ಟ್ ಏನದಾರಲ್ಲ, ಮತ್ತು ಈ ದೇಶವನ್ನು ಬೆಳವಣಿಗೆ ನೋಡೋದು ಸಹನೆ ಆಗ್ಲಾರಂತ ಅದು ಎಲ್ಲ ಟೀಮ್ ಕೂಡ್ಕೊಂಡು ಪಾಕಿಸ್ತಾನದವ್ರು ಮೆಂಬರ್ ಆದ್ರೆ ಈಗ ಭಾರತಕ್ಕೇನು ಸಂಬಂಧ ರೀ? ಪಾಕಿಸ್ತಾನದವ್ರು ಪಾಕಿಸ್ತಾನ ಮಾಡ್ಕೊಳ್ಳಿ ಕಾಕ್ರೋಚ್ ಪಾರ್ಟಿ, ಅಲ್ಲೇ ನಾವು ಓಕೆ ತೆಲ್ಲ ಕೂಳಿಲ್ಲ, ಅವೇ ಬಿಕನಾಸಿ ಹಂಗೆ ಅಡ್ಡಾಡಕತ್ತಾವ. ಈಗ ನಮ್ಮ ದೇವ್ರ ಹೆಸರು ಇಡ್ಲಾಕತ್ತಾರ ಅವ್ರು ಉಲ್ಟಾ. ಮತ್ತೆ ಲಾಹೋರ್ನಾಗ ಜೈನ ಟೆಂಪಲ್ ಚೌಕ್ ಕತ್ತಿಟ್ಟಾರ, ನೀನೇ ನೋಡಿದ್ರಲ್ಲ ಎಲ್ಲ ಯೂಟ್ಯೂಬ್ದಾಗ ಬರ್ಲಾಕತ್ತೈತೆ. ಅಲ್ಲಿಂದ ಕೃಷ್ಣಾನಗರಿ ಅಂತ ಹೆಸರಿಟ್ಟಾರ. ಅಂದ್ರೆ ಲಾಹೋರ್ ಅನ್ನುವಂಥದ್ದು ಏನಿದೆಯಲ್ಲ, ಲವ ರಾಮನ ಮಗ ಲವ ಕಟ್ಟಿದಂಥ ನಗರ. ಅದಕ್ಕೆ ಅವರೊಂದು ಏನು ನಾವು ಹೆರಿಟೇಜ್ ಅಂತೀವಲ್ಲ, ಹೆಂಗೆ ಭಾರತದ ಒಂದು ಹೆರಿಟೇಜ್ ಇದೆಯಲ್ಲ, ಹಂಗೆ ಪಾಕಿಸ್ತಾನದಲ್ಲಿ ಏನು ಮೂಲ ಏನಿತ್ತು, ಇನ್ನವರೆಗೆ ಇಷ್ಟು ಮುಸ್ಲಿಂ ರಾಷ್ಟ್ರ ಆದರೂ ಸಹಿತ ಇನ್ನೂ ಅವ್ರು ಕೃಷ್ಣಾನಗರಿನೇ ತರ್ತಾರೆ, ಜೈನ ಟೆಂಪಲ್ ಚೌಕನೇ ತರ್ತಾರೆ. ಅಂದ್ರೆ ಭಾರತದ ಇದನ್ನು ಮಾಡ್ಲಕತ್ತ ಉದ್ದೇಶ ಏನಂದ್ರೆ ಹೊರಗಿನ ಹಣ ತೊಗೊಂಡು ಬರ್ಲಕ್ಕ. ವರ್ಲ್ಡ್ ಹೆರಿಟೇಜ್ ಅಂತ ಒಂದಿದೆ, ಅಲ್ಲಿ ದುಡ್ಡು ಹೊಡಿಲಾಕ ಸುಮಾರು 50,000 ಕೋಟಿ ರೂಪಾಯಿ ಹೊರಗೆ ತರ್ಬೇಕಂತ ಹಿಂದೂ ಹೆಸರು ಇಡ್ಲಾಕತ್ತ.